ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ನೋಟ್ರಿ ಮಾಡಿದ ಪವರ್ ಆಫ್ ಅಟಾರ್ನಿ ಕುರಿತಂತೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ನೋಟ್ರಿ ಮಾಡಿದ GPA ಫೋಟೋ ಕಾಪಿಯಿಂದ ಮಾರಾಟವನ್ನು ಪ್ರೂವ್ ಮಾಡಬಹುದಾ, ನ್ಯಾಯಾಧೀಶರು ತಾವೇ ಸಹಿ ಹೋಲಿಕೆಯನ್ನು ಮಾಡಬಹುದಾ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲದಿದ್ದರೆ ಏನಾಗುತ್ತೆ, ಈ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರವನ್ನು ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪಿನಲ್ಲಿ ವಿವರಿಸಿದೆ. ಪ್ರಕರಣದ ಹೆಸರು ತಾರಾಮೆಲ್ ಪಿತಾಂಬರನ್ ವರ್ಸಸ್ ಉಷಾ ಕೃಷ್ಣನ್. ನ್ಯಾಯಮೂರ್ತಿಗಳು ಜಸ್ಟಿಸ್ ಪಂಕಜ್ ಮಿತಾಲ್ ಮತ್ತು ಜಸ್ಟಿಸ್ SVN ಭಟ್ಟಿ. ಫೆಬ್ರವರಿ 6, 2026 ಬಂದಿರುವಂತಹ ತೀರ್ಪು ಇದು. ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋಗೋಣ. ಈ ಪ್ರಕರಣದಲ್ಲಿ ವಿವಾದ ಏನಂದರೆ, ಒಂದು ಆಸ್ತಿ ಇದೆ, ಅದು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತ ದಾವೆದಾರ ಅಂದರೆ ಪ್ಲೇಂಟಿಪ್ ಹೇಳ್ತಾನೆ. ಪ್ಲೇಂಟಿಪ್ನ ವಾದ ಏನಂದರೆ, ಮೊದಲ ಪ್ರತಿವಾದಿಗೆ ಈ ಆಸ್ತಿಯನ್ನು ಮಾರಾಟ ಮಾಡಲು ಯಾವುದೇ ರೀತಿಯ ಪವರ್ ಆಫ್ ಅಟಾರ್ನಿಯನ್ನು ಕೊಡಲೇ ಇಲ್ಲ ಅಂಥೇಳಿ. ಆದರೆ ಪ್ರತಿವಾದಿ ಹೇಳಿದ್ದು, ನನ್ನ ಬಳಿ ಪವರ್ ಆಫ್ ಅಟಾರ್ನಿ ಇದೆ, ನಾನು ಕಾನೂನಿನಂತೆ ಆಸ್ತಿಯನ್ನು ಮಾರಾಟವನ್ನು ಮಾಡಿದ್ದೇನೆ ಅಂತ. ಪ್ರತಿವಾದಿ ಕೋರ್ಟ್ ಮುಂದೆ ತೋರಿಸಿದ ಡಾಕ್ಯುಮೆಂಟ್ಸನ್ನು ಗಮನಿಸಿದಾಗ ಇದು ಒರಿಜಿನಲ್ ಡಾಕ್ಯುಮೆಂಟ್ ಅಲ್ಲ, ಇದು ಕೇವಲ ನೋಟರಿ ಮಾಡಿದ ಫೋಟೋ ಕಾಪಿ. ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿಲ್ಲ. ಸೆಕೆಂಡ್ರಿ ಎವಿಡೆನ್ಸ್ ಕೊಡಲು ಬೇಕಾದಂತಹ ಕಾರಣವೂ ಕೂಡ ತೋರಿಸಲಿಲ್ಲ. ಅದಕ್ಕಾಗಿ ಟ್ರಯಲ್ ಕೋರ್ಟ್ ಹೇಳಿದ್ದು, ಪವರ್ ಆಫ್ ಅಟಾರ್ನಿ ಸಾಬೀತಾಗಿಲ್ಲ, ಫೋಟೋ ಕಾಪಿ ಮಾತ್ರದಿಂದ ಅಧಿಕಾರ ಸಾಬೀತಾಗಲ್ಲ, ಆಸ್ತಿ ಮಾರಾಟ ಏನಿದೆ ಅದು ಕಾನೂನು ಬಾಹಿರ ಅಂಥೇಳಿ ಆದೇಶವನ್ನು ನೀಡುತ್ತೆ. ಆ ಆದೇಶದ ವಿರುದ್ಧ ಅಪೀಲ್ ಹೋಗಲಾಗುತ್ತೆ. ಆದರೆ ಫಸ್ಟ್ ಅಪೆಲೇಟ್ ಕೋರ್ಟ್ ಏನಿದೆ ಅದು ಆ ಫೋಟೋ ಕಾಪಿಯನ್ನು ಸಾಕ್ಷ್ಯವಾಗಿ ಒಪ್ಕೊಳ್ಳುತ್ತೆ. ಡಿಸ್ಪ್ಯೂಟೆಡ್ ಸಿಗ್ನೇಚರ್ಸನ್ನು ಸ್ವತಃ ಹೋಲಿಕೆ ಮಾಡುತ್ತೆ. ಸೆಕ್ಷನ್ 85 ಎವಿಡೆನ್ಸ್ ಆ್ಯಕ್ಟ್ ಮತ್ತು ಸೆಕ್ಷನ್ 33 ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಡಿಯಲ್ಲಿ ಪ್ರಿಸಂಪ್ಷನನ್ನು ತೆಗೆದುಕೊಂಡಿತು ಮತ್ತು ಪ್ರತಿವಾದಿಗೆ ಆಸ್ತಿಯನ್ನು ಮಾರಾಟ ಮಾಡಲು ಅಧಿಕಾರ ಇದೆ ಅಂತ ಹೇಳಿ ಆದೇಶವನ್ನು ನೀಡುತ್ತೆ. ಅಂದರೆ ಅಧಿಕಾರ ಇದೆ ಅಂತ ಹೇಳಿ ತೀರ್ಮಾನ ಮಾಡಿ ಆದೇಶವನ್ನು ನೀಡುತ್ತೆ. ಸೊ ಆ ಆದೇಶದ ವಿರುದ್ಧ ಹೈಕೋರ್ಟ್ಗೆ ಅಪೀಲ್ ಹೋಗಲಾಗುತ್ತೆ. ಕೇರಳ ಹೈಕೋರ್ಟ್ ಹೇಳಿದ್ದು, ಇದು ನೋ ಎವಿಡೆನ್ಸ್ ಮೇಲೆ ಆಧಾರಿತ ತೀರ್ಪು, ಸಾಬೀತಾಗದ ಫೋಟೋ ಕಾಪಿ ಸಾಕ್ಷ್ಯವೇ ಅಲ್ಲ. ಅಪೆಲೇಟ್ ಕೋರ್ಟು ಕಾನೂನು ತಪ್ಪು ಮಾಡಿದೆ ಅಂತ ಹೇಳಿ ಅಪೆಲೇಟ್ ಕೋರ್ಟ್ನ ತೀರ್ಪನ್ನು ರದ್ದು ಮಾಡಿತು. ಆ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದು, ಫೋಟೋ ಕಾಪಿ ಯಾವುದೇ ರೀತಿಯ ಸಾಕ್ಷ್ಯ ಅಲ್ಲ. ಕಾನೂನಿನ ಪ್ರಕ್ರಿಯೆಯನ್ನು ಅನುಸರಿಸದೇ ಇದ್ದರೆ ಫೋಟೋ ಕಾಪಿಗೆ ಯಾವುದೇ ರೀತಿಯ ಮೌಲ್ಯ ಇಲ್ಲ. ಸೆಕೆಂಡ್ರಿ ಎವಿಡೆನ್ಸ್ ಅಪವಾದ ಮಾತ್ರ. ಒರಿಜಿನಲ್ ಕಳೆದು ಹೋಗಿದೆ ಅಂತ ಸಾಬೀತು ಮಾಡಬೇಕು, ಕೋರ್ಟ್ ಅನುಮತಿ ಬೇಕು. ಇಲ್ಲದೇ ಇದ್ದರೆ ಸೆಕೆಂಡರಿ ಎವಿಡೆನ್ಸ್ ಒಪ್ಪಲಾಗದು. ಸೆಕ್ಷನ್ 85 ಎವಿಡೆನ್ಸ್ ಆ್ಯಕ್ಟ್ ಅನ್ವಯಿಸೋಕೆ ಆಗಲ್ಲ. ಮೊದಲು ಡಾಕ್ಯುಮೆಂಟ್ ಸಾಬೀತಾಗಬೇಕು, ನಂತರ ಮಾತ್ರ ಪವರ್ ಆಫ್ ಅಟಾರ್ನಿಯ ಬಗ್ಗೆ ಪ್ರಿಸಂಪ್ಷನ್ ಬರಬಹುದು. ನ್ಯಾಯಾಧೀಶರು ತಾವೇ ಸಹಿಯನ್ನು ಹೋಲಿಕೆ ಮಾಡೋದಕ್ಕೆ ಆಗಲ್ಲ. ಅಡ್ಮಿಟೆಡ್ ಸಿಗ್ನೇಚರ್ಸ್ ಇರಬೇಕು, ಅಗತ್ಯವಿದ್ದರೆ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಕೂಡ ಬೇಕು. ಅಂತಿಮವಾಗಿ ಹೈಕೋರ್ಟ್ ತೀರ್ಪು ಸರಿಯಾಗಿದೆ ಅಂಥೇಳಿ ಮೇಲ್ಮನವಿಯನ್ನು ವಜಾ ಮಾಡಿತು. ಫೋಟೋ ಕಾಪಿ ಆಧಾರವಾಗಿ ಆಸ್ತಿ ಮಾರಾಟ ಮಾನ್ಯವಲ್ಲ ಅನ್ನೋ ತೀರ್ಪನ್ನು ಎತ್ತಿಡಿತು. ಈ ತೀರ್ಪಿನ ಮಹತ್ವ, ನೋಟರಿ ಫೋಟೋ ಕಾಪಿ ಇದ್ದರೆ ಸಾಕು ಅನ್ನೋ ತಪ್ಪು ತಿಳುವಳಿಕೆ ಬೇಡ. ಪ್ರಾಪರ್ಟಿ ಡೀಲಿಂಗ್ಸ್ನಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಷ್ಟು ಮುಖ್ಯ ಆಗುತ್ತೆ. ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ನೋಡದೆ ಪ್ರಾಪರ್ಟಿ ಪರ್ಚೇಸ್ ಮಾಡಿದರೆ ಆಸ್ತಿಯನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾನೂನು ಸಂಬಂಧಿತ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.